ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟ್ ಅಂತಿರಲ್ಲಪ್ಪ. ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಐಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು ನಿಮ್ಮ ಕುರ್ಚಿಗೋಸ್ಕರವಾಗಿ. ನಿಮ್ಮನ್ನ ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಮಿಕ್ಲಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ. ಅವತ್ತು 99ರಲ್ಲಿ ಜನ ಸೋಲಿಸಿದ್ರ. ಆಗ ನಿಮ್ಮನ್ನ ಜನ ರಾಜಕೀಯದಿಂದ ದೂರ ಹಾಕಿರಲಿಲ್ವಾ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಂಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತ ಸಂಪೂರ್ಣವಾಗಿ ನಿಮ್ಮನ್ನ ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಬಹಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ತರ ಮಾಡಿ ಇಟ್ಕೊಂಡು ಕೂತಿದ್ದೀರಿ. ಅಲ್ಲೋಗಿ ನೀವು ಜೆಡಿಎಸ್ ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ಆಯ್ತಪ್ಪ, ನಿಮ್ಮ ಐಯಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. ಜೆಡಿಎಸ್ ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ, ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ತಗೊಂಬನ್ನಿ, ಯಾವ್ಯಾವ ಸಂತತಿಗಳು ಏನೇನಾಗಿದ್ದಾವೆ ಅಂತ ಹಿಸ್ಟ್ರಿ ಇದೆ. ನಿಮ್ಮ ಅಧಿಕಾರದ ಆಸೆಗೋಸ್ಕರ ನೀವು ಆ ರೀತಿ ಅಂದ್ರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಯಾವ್ದು ನಮ್ದು ಲೆಕ್ಕಕ್ಕೆ ಇರಲಿ. ನಾನು ಮಂತ್ರಿ ಆಗಿದ್ನ 2006 ಗೆದ್ದೆ, ನಾನು ಮಂತ್ರಿ ಆದ್ನ. 1996 ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇದೇ ಗುಜರಾಲ್ ಅವರು ಮತ್ತು ಮುರ್ಸೋಳಿ ಮಾರನ್ನು ಇಬ್ಬರು ಬಂದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದಾಗ ದೇವೇಗೌಡರು ಏನ್ ಹೇಳಿ ಕಳಿಸಿದ್ರು? ನಾನೇನು ಹೇಳಿದ್ದೀನಿ? ಮಂತ್ರಿ ಆದ್ನಾಗ ನಾವು ಜನ ಸೇರಿಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು, ಇವರು ಕಾಲ ಮೇಲೆ ಕಾಲು ಹಾಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು. ಇದು ನಡ್ಕೊಂಡ್ ಬಂದಿದ್ದ ಪದ್ಧತಿ ಇಲ್ಲಿ. ಅಯ್ಯೋ ಕೇಳಿ, ಅವ್ರನ್ನ ಅನುಗ್ರಹದಲ್ಲಿ ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹೊತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ. ಅವ್ರು ಒಂದು ಬಾರಿ ಹೇಳಿರೋದಲ್ಲ. ನೀವು 2013 ಗೆದ್ದಿರಲ್ಲ, ಮುಖ್ಯಮಂತ್ರಿ ಆದಾರಲ್ಲ, ಏನ್ ಹೇಳಿದ್ರು? ಅಸೆಂಬ್ಲಿ ಒಳಗೆ ಏನ್ ಹೇಳಿದ್ರು? ಇದು ನನ್ನ ಕೊನೆಯ ಚುನಾವಣೆ, ಇನ್ನ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿದ್ದೀನಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಈಗೇನು ಹೇಳ್ತಾವ್ರೆ? ನನ್ನ ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲೇ ಇರ್ತೀನಿ. ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ. 28ಕ್ಕೂ ಸಾಧ್ಯ ಆದ್ರೆ ನಾನೇ ಮುಖ್ಯಮಂತ್ರಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ ಎಲ್ಲ. ಯಾರು? ಸಿದ್ದರಾಮಯ್ಯ ಕಾಂಗ್ರೆಸ್ ನಿಯತ್ತಾಗವ್ರ. ಕಾಂಗ್ರೆಸ್ಗೆ ಬೆಳೆ ಹೊಡೆಯೋದೇ ಕೊನೆಗೆ ಸಿದ್ದರಾಮಯ್ಯನವರೇ, ಬೇರೆ ಯಾರು ಹೊಡೆಯಲ್ಲ, ಅವರೇ ಬೆಳೆ ಹೊಡೆಯೋದು ಕೊನೆಗೆ. ಅದಷ್ಟೇ ಅಲ್ಲ, ಜೆಡಿಎಸ್ ಬಗ್ಗೆ ಮಾತಾಡ್ತಿರಲ್ಲಪ್ಪ, ಅಲ್ಲಿ ಪಕ್ಕದ ತಮಿಳುನಾಡಿನಲ್ಲಿ ಬೇಡ್ಕತ್ತೀರಿ ಹೋಗಿ ಅಲ್ಲಿ ಸ್ಟಾಲಿನ್ ಹತ್ರ 5 ಸೀಟು ಕೊನೆಗೆ ಅರ್ಜಿ ಹಾಕರಿಲ್ಲ, 28 ಸೀಟ್ ತಗೊಂಡ್ರು. 5 ಸೀಟ್ ನಾಮಪತ್ರ ಸಲ್ಲಿಸರಿಲ್ಲ ಅಲ್ಲಿ ಕ್ಯಾಂಡಿಡೇಟು ತಮಿಳುನಾಡಿನಲ್ಲಿ. ನಿಮ್ಮದು ರಾಷ್ಟ್ರೀಯ ಪಕ್ಷ ಅಲ್ವೇ? ಬಿಹಾರದಲ್ಲಿ ಏನ್ ಮಾಡ್ಕೊಂಡ್ರಿ? ಎಷ್ಟು ಗೆದ್ರಿ? ಬಿಹಾರದಲ್ಲಿ 5 ಸೀಟ್ ಗೆಲ್ಲೋದಕ್ಕೆ ತಿಣುಕ್ಲಾಡಿದ್ರಿ. ಇದು ರಾಷ್ಟ್ರೀಯ ಪಕ್ಷ. ನಮ್ಮದಾದ್ರೂ ಬಿಡಿ, ಸಣ್ಣ ಪಕ್ಷ ನಮ್ಮದು.
ಕರ್ನಾಟಕದಲ್ಲಿ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.